ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಕ್ಯಾರೆಟ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 3 ಕ್ಯಾರೆಟ್ ಬೇಕಾಗುತ್ತೆ. ಇದನ್ನೇ ಜ್ಯೂಸ್ ಮಾಡಿ ತೊಗೋಬೇಕಾಗುತ್ತೆ, 1 ಗ್ಲಾಸ್ ಆಗೋಷ್ಟು. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಕ್ಯಾರೆಟ್ನ ಜ್ಯೂಸ್ ಮಾಡಿ ತೊಗೊಂಡಿಟ್ಕೊಂಡಿದ್ದೀನಿ. ನೀವು 1 ಗ್ಲಾಸ್ ಆಗೋಷ್ಟು ಜ್ಯೂಸನ್ನ ತೊಗೊಂಡಿಟ್ಕೊಳ್ಳಿ. ಮತ್ತು 1 ಕಪ್ ಆಗೋಷ್ಟು ಬೆಲ್ಲನ ತೊಗೋಬೇಕಾಗುತ್ತೆ. ಇದಕ್ಕೆ 1 ಕಪ್ಗೆ ಬೆಲ್ಲಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಬೆಲ್ಲ ಕರಗಿಸ್ಕೋಬೇಕಾಗತ್ತೆ. ನಾವು ಗ್ಯಾಸ್ ಮೇಲೆ ಕರಗಿದ್ರೆ ಸಾಕು, ಇದಕ್ಕೇನು ಪಾಕ ಬೇಕು ಅಂತ ಏನಿಲ್ಲ. ಜಸ್ಟ್ ನೀರಲ್ಲಿ ಕರಗಿಸಿ ಅದನ್ನ ಶೋಧಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಈ ಸ್ವೀಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಬೆಲ್ಲ ಹಾಕೋದಕ್ಕಿಂತ ಈ ಥರ ಜ್ಯೂಸ್ ಮಾಡಿ ಅದು ಕ್ಯಾರೆಟ್ ಜ್ಯೂಸ್ ಜೊತೆಗೆ ಈ ಬೆಲ್ಲದ ನೀರನ್ನ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಕಾರ್ನ್ಫ್ಲೋರ್ಗೆ ಒಂದು ಅರ್ಧ ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಆಗೋಷ್ಟು ಕ್ಯಾರೆಟ್ ಜ್ಯೂಸು, 1 ಕಪ್ ಆಗೋಷ್ಟು ಬೆಲ್ಲದ ನೀರು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಇದ್ದರೆ, ಈ 3 ಇದ್ದರೆ ಒಂದು ಕ್ಯಾರೆಟ್ ಪುಡ್ಡಿಂಗ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಈ ಕ್ಯಾರೆಟ್ ಪುಡ್ಡಿಂಗು ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಹಲ್ವಾ ಕೂಡ ಅಂತೀವಿ ನಾವು ಇದನ್ನು. ಇದು ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ ಏನು ಬೇಡ. ಈ 1 ಗ್ಲಾಸ್ ಆಗೋಷ್ಟು ಕ್ಯಾರೆಟ್ ಜ್ಯೂಸನ್ನ ಇಟ್ಕೊಂಡಿದ್ನಲ್ವ, ಅದನ್ನೇ ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲು. ಮತ್ತು ಅದಕ್ಕೇ 1 ಕಪ್ ಆಗೋಷ್ಟು ಬೆಲ್ಲದ ನೀರು ಏನು ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ. ಗ್ಯಾಸ್ನ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನೆರಡು ಮಿಕ್ಸ್ ಮಾಡಿದ ತಕ್ಷಣವೇ ಇಲ್ಲಿ ಕಾರ್ನ್ಫ್ಲೋರು ಮಿಕ್ಸ್ ಮಾಡಿಟ್ಟಿದ್ನಲ್ಲ ನೀರು ಜೊತೆಗೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಟೇ ಇದನ್ನ ಮಾಡ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಆದರೆ ಬೇಗನೆ ಗಟ್ಟಿ ಆಗಿಬಿಡುತ್ತಿದ್ದು. ಒಂದು 5 ನಿಮಿಷ ಸಾಕಾಗುತ್ತೆ. ತುಂಬ ಏನು ಟೈಮ್ ಹಿಡಿಯಲ್ಲ ಈ ಕ್ಯಾರೆಟ್ ಪುಡ್ಡಿಂಗ್ನ ಮಾಡೋದಕ್ಕೆ, ಕ್ಯಾರೆಟ್ ಹಲ್ವಾನ ಮಾಡೋದಕ್ಕೆ. ಇದನ್ನೇ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೈ ಬಿಡದೇ ಆಡಿಸ್ಬೇಕಾಗ್ತಿರುತ್ತೆ ಇದನ್ನ. ತುಂಬ ಏನು ಬೇಡ, 5 ನಿಮಿಷ ಆಗುತ್ತೆ ಹೀಗೆ ಮಾಡೋದ್ರಿಂದ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡ್ತಾನೆ ಇರೋವಾಗಲೇ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಏನು ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ ಇದಕ್ಕೆ. ಕ್ಯಾರೆಟು, ಬೆಲ್ಲ, ಕಾರ್ನ್ಫ್ಲವರು, ಏಲಕ್ಕಿ ಮತ್ತು ತುಪ್ಪ ಆಪ್ಷನಲ್. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಮತ್ತು ಒಂದು ಟಿನ್ಗೆ, ಒಂದು ಬಾಕ್ಸ್, ನಿಮ್ಮ ಮನೇಲಿ ಯಾವುದಾದ್ರೂ ಬಾಕ್ಸ್ ಆದರೂ ಇದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೇಕ್ ಮೋಲ್ಡರ್ ಅಂತೇವಲ್ಲ ಅದು ಇತ್ತು, ಅದಕ್ಕೇ ನಾನಿಲ್ಲಿ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಸವರ್ಕೊಂಡು ಇಟ್ಕೋಬೋದು. ರೆಡಿ ಮಾಡಿ ಇಟ್ಕೊಂಡು ಈಗ ಏನು ಗಟ್ಟಿಯಾಗಿರುತ್ತಲ್ವ ಇದು ಪಾಕ ಏನು ಬೇಡ, ಜಸ್ಟ್ ಅದು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಕೈ ಬಿಡ್ದೇ. ಇದು ತುಂಬ ಗಟ್ಟಿ ಆಗ್ತಾ ಬಂದಿರುತ್ತೆ. ಇದು ಮೌಲ್ಡಿಗೆ ಹಾಕಿದಾಗ ಏನು ಹಲ್ವಾ ಥರ ಆಗುತ್ತೆ ಅನ್ನೋ ಕನ್ಸಿಸ್ಟೆನ್ಸಿ ನಮ್ಗೆ ಗೊತ್ತಾದಾಗ ಅದನ್ನ ಈ ಟಿನ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ನಾವು. ನೋಡಿ, ಇಲ್ಲಿ ತುಪ್ಪ ಹಚ್ಚಿಟ್ಕೊಂಡಿದ್ನಲ್ವ, ಈ ಟಿನ್ಗೆ ನಾನು ಇದು ಗಟ್ಟಿ ಆಗಿರೋತಕ್ಕಂಥನ ಅದನ್ನ ಸ್ವೀಟ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು 10-15 ನಿಮಿಷ ಬಿಟ್ಟರೆ ಸಾಕು, ಅದು ತಾನೇ ಗಟ್ಟಿ ಆಗುತ್ತೆ. ಇಲ್ಲ ನಿಮಗೆ ಅರ್ಜೆಂಟಾಗಿ ಬೇಕು ಅಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಬೇಗನೆ ಗಟ್ಟಿ ಮಾಡ್ಕೋಬೋದು ಇದನ್ನು. ಈ ಸ್ವೀಟ್ ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಬೇಗ ಕೂಡ ಆಗುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಅಥವಾ ರೂಮ್ ಟೆಂಪ್ರೇಚರಲ್ಲಿ ಕೂಡ ನೀವು ಇಟ್ಕೊಂಡು ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು. ತುಂಬ ಏನು ಟೈಮ್ ಕೂಡ ಹಿಡಿಯಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ. ಈಸಿ ಆದ ರೆಸಿಪಿ. ಹಬ್ಬಕ್ಕೋ ಅಥವಾ ನಿಮ್ಗೆ ಯಾವಾಗಲೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗಲೂ ಕೂಡ ಬೇಗ ಮಾಡ್ಕೋಬೋದು ಇದನ್ನು. ಈಗ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಈಗ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡು ನೀವು ಇಟ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಬಗ್ಗೆ, ಈ ರೆಸಿಪಿ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಫೈನಲ್ ಆಗಿ ನಮ್ಮ ಕ್ಯಾರೆಟ್ ಹಲ್ವಾ ಈ ರೀತಿ ಬಂದಿದೆ. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ತುಂಬ ಈಸಿ ರೆಸಿಪಿ ಇದು. ನೋಡಿ, ಕೊನೆಯದಾಗಿ ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು ಹಲ್ವಾ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ತುಂಬ ಕಡಿಮೆ ಟೈಮಲ್ಲಿ ಸಿಹಿಯಾದ ರುಚಿ.